ನೋಡಿ ನೋಡಿ ಹುಡುಗರು ಕ್ಯಾಮ್ರಾ ಇದೆ ಅಂತ ಹಿಂಗೆ ಎಲ್ಲ ಎದುರ್ಕೊಂತಿದಾರೆ. ಕ್ಯಾಮ್ರಾ ಅಂತ ಯಾಕೆ ಎದುರ್ಕೊಂತಿದ್ದೀರಾ? ಓಕೆ, ಸೊ ನಾನು ಇವತ್ತು ಬಂದಿದ್ದೀನಿ ನಮ್ಮ ಕಾಲೇಜ್ ಹತ್ರ. ನಾನು ಓದಿರೋಂಥ ಕಾಲೇಜ್ ಇದು. ಸೊ ಮೋಸ್ಟ್ಲಿ ಇಲ್ಲಿ ಎಕ್ಸಾಮ್ ನಡೀತಿದೆ ಅನಿಸುತ್ತೆ. ಸೊ ರೈಟ್ ಟೈಮ್ಗೆ ಬಂದಿದ್ದೀನಿ. ನೋಡೋಣ, ಹುಡುಗರನ್ನ ಮಾತಾಡ್ಸೋಣ. ಇದು ನನ್ನ ಫಸ್ಟ್ ಪಬ್ಲಿಕ್ ವ್ಲಾಗು. ಬನ್ನಿ, ಏನು ನಡೀತಿದೆ ವಿಚಾರಿಸೋಣ. ಆಡ್ರೋ ಮಾತಾಡ್ಬೋದಾ? ಕೂತ್ಕೊಳ್ಳ. ಏನಿಲ್ಲ, ನಾನು ಕಾಂಟೆಂಟ್ ಕ್ರಿಯೇಟರು. ಸುಮ್ಮನೆ ರ್ಯಾಂಡಮ್ ಕ್ವಶನ್ ಕೇಳ್ತೀನಿ, ನಿಮ್ಗೆ ಗೊತ್ತಿದ್ರೆ ಹೇಳ್ರಿ, ಫನ್ನಿ ಅಷ್ಟೇ. ಇಷ್ಟೊಂದು ಜನ ಇದಾರೆ ಇಲ್ಲಿ. ಏನು ಎಕ್ಸಾಮ್ ನಡೀತಿದ್ಯಾ? ಯಾವ್ದು ಯಾವ ಬ್ರಾಂಚ್? ಎಲ್ಲ ನಾವು HBT. ನೀವು HBT? ಎಲ್ಲರೂ ಇಲ್ಲಿರೋರೆಲ್ಲ HBT. ಸೊ ಬೇರೆ ಬೇರೆ ಬ್ರಾಂಚ್ ಅವರೆಲ್ಲ ಸೇರಿ ಇವಾಗ ಕ್ರಿಕೆಟ್ ಆಡ್ತಾ ಇದ್ದೀರಾ. ಎಕ್ಸಾಮ್ ಇದು, ಕ್ರಿಕೆಟ್ ಆಡ್ತಾ ಇದ್ದೀರಾ. ಓಕೆ, ಸರಿ, ಓಕೆ. ಒಂದ್ ಕ್ವಶನ್ ಏನಪ್ಪಾ ಅಂದ್ರೆ, ಈಗ ಯಾವ್ದೇ ಎಕ್ಸಾಮ್ ಇದ್ರೆ ನಿಮ್ ಟ್ರಿಕ್ ಏನು? ಕಾಪಿ ಹೊಡೆಯೋದ ಅಥವಾ ಓದ್ಬಿಟ್ಟು ಪಾಸ್ ಆಗದ? ಎರಡೂ ಐತೆ. ಎರಡು. ನೀವು? ನಮ್ದು ಓದೋದಷ್ಟೇ. ನೀವು? ನಮ್ದು 50-50. 50-50. ಓಕೆ, ಕಾಪಿ ಹೊಡೆಯೋದಾದ್ರೆ ಒಂದು ಟ್ರಿಕ್ ಹೇಳು, ಸಿಕ್ಕಾಕೊಂಬಾರ್ದು. ಈ ತರ ಕಾಪಿ ಹೊಡೆದ್ರೆ ಪಕ್ಕಾ ಪಾಸು. ಅದೆಲ್ಲ ಗೊತ್ತಿಲ್ಲ, ಯಾವತ್ತು ಕಾಪಿ ನೋಡಿದಿಲ್ಲ. ಪರವಾಗಿಲ್ಲ, ಹೇಳು. ಗೊತ್ತಿಲ್ಲ. ಅಲ್ಲ, ನಾನ್ ಕಾಪಿ ಹೊಡೆದಿದ್ದೀನಿ. ನಾನು ಇದೇ ಕಾಲೇಜಲ್ಲಿ ಓದಿದ್ದು, 2010 ಬ್ಯಾಚ್. ಓಕೆನಾ? ಕಾಪಿ ಹೊಡೆದಿದ್ದೀನಿ. ಯಾವ್ದೋ ಒಂದು ಇಂಟರ್ನಲ್ಲೋ ಅಥವಾ ಎಕ್ಸಾಮ್ ಅಲ್ಲೋ ಹೆಂಗೋ ಒಂದು ಅಲ್ಪ ಸ್ವಲ್ಪ ಹೊಡೆದಿದ್ದೀವಿ. ಸೊ ನಿಂದು ಯಾವ ಟ್ರಿಕ್? ನಮ್ದು ಯಾವ ಟ್ರಿಕ್ಕೂ ಇಲ್ಲ. ನೀನ್ ಹೇಳು ಮಗ. ಆಯ್ತು, ನಾವು ಕಾಪಿ ಹೊಡೆದಿಲ್ಲ ಮಗ. ನೀನು 50-50 ಅಂದಲ್ಲ? ಸರಿ, ಆಯ್ತು. ಈಗ ನೀನೇನು ಓದೇ ಇಲ್ಲ ಅನ್ಕೋ. ಏನು ಓದೇ ಇಲ್ಲ ಒಂಚೂರು, ಬರೀಲೇಬೇಕು ಎಕ್ಸಾಮ್. ಏನ್ ಮಾಡ್ತೀಯ? ಅದೇ ಅಕ್ಕಪಕ್ಕ ನೋಡ್ಬೇಕೈತೈತೆ. ಇಲ್ಲಾಂದ್ರೆ ಇನ್ನೇನು ಮಾಡಕ್ಕಲ್ಲ, ಕಾಪಿ ಚೀಟಿ ತಗೊಂಡೋಗ್ಬೇಕು. ಆಯ್ತು, ಒಂದ್ ಟ್ರಿಕ್ ಹೇಳು. ಕಾಪಿ ಹೊಡೆಯೋದು ಒಂದೇ ಒಂದು ಟ್ರಿಕ್, ಸಿಗಾಕೊಂಬಾರ್ದು. ಸಿಗಾಕಳೆ ಬೇಕೈತೈತೆ, ಏನು ಮಾಡಕ್ಕಾಗಲ್ಲ. ಕೇಳಿ ಟ್ರಿಕ್ ಹೇಳಿದವರು ಟ್ರಿಕ್ಕು ಅಷ್ಟು ನಂಗೆ ಬರಲ್ಲ. ಆಯ್ತು, ನಮ್ಮ ಹುಡುಗರು ಹೇಳಿ, ಬೇರೆ ಹುಡುಗ. ಹೇಳ್ ಮಗ. ಬರ್ರ, ಯಾಕರ ಎದುರ್ಕೊಂಡು ಹೋಗ್ತಿದ್ದೀರಾ? ಹೇಳ್ರಪ್ಪ. ಆಯ್ತು, ಯಾರು ಹೇಳ್ತೀರಾ? ಬರ ಬಾ ಮಗ, ಹೇಳ ಬಾರ, ಹೇಳು ಬರ. ಆಯ್ತು, ಬೇರೆ ಕ್ವಶನ್ ಕೇಳ್ತೀನಿ ಬಾ. ಆಯ್ತು ಬಾರ, ಟಾಪರ್ ಬಾರ. ಹೇಳಿ, ನೀನ್ ಹೆಸರು ಮಗ? ಪ್ರಫುಲ್ ಕುಮಾರ್. ಇದುವರೆಗೂ ಕಾಪಿನೇ ಹೊಡೆದಿಲ್ಲ? ಯಾವ ತರ ಹೊಡೆದಿದೆ? ಒಂದ್ ಟ್ರಿಕ್ ಹೇಳು. ಅಕ್ಕಪಕ್ಕ ಹೇಳ್ಸ್ಕೊಳ್ಳೋದು, ಮತ್ತೆ ಇದು ಪೇಪರ್ ಎಕ್ಸ್ಚೇಂಜು. ಓಕೆ, ಮತ್ತೆ ಕ್ವಶನ್ ಪೇಪರ್ ಬರ್ಕೊಡೋದು. ಇಂಟರ್ನಲ್ ತಾನೆ? ಎಕ್ಸಾಮ್ ಅಲ್ಲಿ ಆಗಲ್ಲ ಬಿಡು, ನಂಗೆ ಗೊತ್ತಿದೆ. ಎಕ್ಸಾಮ್ ಅಲ್ಲಿ ಕಷ್ಟ ಇದೆ. ಎಕ್ಸಾಮ್ ಅಲ್ಲಿ ಮಾಡಿದ್ದೆ. ಟಾಪರ್ ಯಾಕೋಣ ನೀನು? ಆಯ್ತು, ಹೋಗ್ಲಿ. ಆಯ್ತು, ಇಲ್ಲಿ ಕ್ಯಾಮ್ರಾದಲ್ಲಿ ಬಾ. ನೀ ಕ್ಯಾಮ್ರಾದಲ್ಲಿ ಬರ್ತಾ ಇಲ್ಲ, ಮೇಲ್ಗಡೆ ಇದೆಯಾ? ಓಕೆ, ಆಯ್ತು. ಒಂದು ಫನ್ನಿ ಕ್ವಶನ್ ಇದೆ, ಅಂದ್ರೆ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ. ಹೇಳು, ಹೇಳಕ್ಕಾಗತ್ತೆ. ಟಾಪರ್ ನೀನು, ಅದಕ್ಕೆ ಕೇಳ್ತಾ ಇದ್ದೀನಿ. ಏನ್ ಗೊತ್ತಾ? ಒಬ್ಬ ಕೂಡ ಇರ್ತಾನೆ, ಅವ್ರ ತಾಯಿ ತೀರೋಗಿರ್ತಾಳೆ. ಅವನ್ ಫ್ರೆಂಡ್ ಮೂಗ. ಅವ್ನ್ಗೆ ಹೇಳ್ಬೇಕು ನಿನ್ ತಾಯಿ ತೀರೋಗಿದ್ದಾಳೆ ಅಂತ. ಹೆಂಗ್ ಹೇಳ್ತಾನೆ? ಮೈಕ್ ಇಡ್ಕ ಹೇಳ. ಅವ್ನ್ ಕಣ್ಕಾಣಲ್ಲ. ಹೇಳ್ ಮಗ. ಗೆಸ್ಟ್ ಮಾಡ್ರ, ಹೇಳು. ಇನ್ನೊಂದ್ಸಲ ರಿಪೀಟ್ ಮಾಡ್ಲಾ? ಕ್ವಶನ್ ರಿಪೀಟ್ ಮಾಡ್ಲಾ? ಒಬ್ಬ ಕುರುಡ ಇರ್ತಾನೆ, ಓಕೆನಾ? ಅವನ್ ತಾಯಿ ತೀರೋಗಿರ್ತಾಳೆ. ಅವನ್ ಫ್ರೆಂಡ್ ಮೂಗ ಇರ್ತಾನೆ. ಆ ಮೂಗ ಅವ್ನ್ ಕುರುಡಂಗೆ ಹೇಳ್ಬೇಕು ನಿನ್ ತಾಯಿ ತೀರೋಗಿದ್ದಾಳೆ ಅಂತ. ಹೆಂಗ್ ಹೇಳ್ತಾನೆ? ಯಾರಿಗೂ ಗೊತ್ತಿಲ್ಲ? ಗೆಸ್ಟ್ ಮಾಡೋ ಮಗ. ಅಂತಾನೆ ಅಷ್ಟೇ, ಇನ್ನೇನಂತಾನೆ ಅಷ್ಟೇ. ಒಂದೇನ್ ಮಾಡ್ಬೋದು, ಅವ್ನ್ ಕರ್ಕೊಂಡು ಹೋಗಿ ಮುಟ್ಟಿಸ್ಬೋದು ಅಲ್ವಾ? ಬಟ್ ಅದ್ ಆನ್ಸರ್ ಅಲ್ಲ, ಬೇರೆ ಇದೆ. ಯಾರಿಗೂ ಗೊತ್ತಿಲ್ಲ? ಇಲ್ಲ. ಹೇಳಪ್ಪ, ಹೇಳು. ಆನ್ಸರ್ ಮಾಡಿ, ನಾನು ರೆಕಾರ್ಡ್ ಆಫ್ ಮಾಡಿದ್ದೆ. ಹೇಳು. ಈಗ ಕುಡುನ್ ತಾಯಿ ತೀರೋಗಿದ್ದಾಳಲ್ವಾ, ಮೂಗ ಕುಡುಂಗೆ ಹೆಂಗ್ ತಿಳಿಸ್ತಾನೆ?
ಫಸ್ಟ್ ಅವ್ನ್ಗೆ ಹೇಳಿ ಆಮೇಲೆ ತಾನೇ ಅದೆಲ್ಲ ಅರೇಂಜ್ ಮಾಡೋದು. ಅದೇ ಆರಾಗಿರೋ ಒಂದೇ ಸಲ ಹೆಂಗ್ ಟಮಟೆ ಕರ್ಸಕ್ಕಾಗತ್ತೆ? ಆರಾಗಿರೋ ಅವ್ರ ಅಮ್ಮಂದು ಕತ್ಮೇಲೆ ಮುಡ್ಸಿ ಮುಡ್ಸಿ ಓಕೆ ಆಯ್ತು, ಥ್ಯಾಂಕ್ ಯು ಎವ್ರಿವನ್. ಬಟ್ ನೀವು ಒಂದು ಆನ್ಸರ್ ಮಾಡಲಿಲ್ಲ. ಕಾಪಿ ಹೊಡೆದು ಒಂದು ಟ್ರಿಕ್ ಇನ್ನೇನೋ ಒಂದು ಸ್ವಲ್ಪ ಹೇಳ್ದ, ಅದು ಕಾಮನ್ ಎಲ್ಲರೂ ಮಾಡೋ ಅಂಥದ್ದು. ಬಟ್ ಇನ್ನೊಂದು ಟ್ರಿಕ್ ಇದೆ, ನಾ ಯೂಸ್ ಮಾಡಿದ್ದೀನಿ. ಅದು ನಾನು ಹೇಳೋದು ನೀವು ಯೂಸ್ ಮಾಡ್ತೀರಾ ಮತ್ತೆ? ಚಾನಲ್ ಇದು ನಾಳೆ ಬರುತ್ತೆ, ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ, ಕಮೆಂಟಲ್ಲಿ ಹಾಕಿರ್ತೀನಿ. ಎಲ್ಲರೂ ನೋಡಿ, ನೋಟಿಫಿಕೇಶನ್ ಬರುತ್ತೆ, ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಸೊ ನಮ್ಮ ಹುಡುಗರಂತೂ ಫುಲ್ಲು ಫನ್ನಿ. ಯಾರೋ ಸೂಪರ್ ಸೀನಿಯರ್ ಬಂದ್ಬಿಟ್ಟಿದ್ದಾರೆ ಅಂತ ಫುಲ್ ಜೋಶ್, ಯಾರೋ ಬ್ಲಾಗರ್ ಬಂದ್ಬಿಟ್ಟಿದ್ದಾರೆ ಅಂತ ಫುಲ್ ಜೋಶಲ್ಲಿದ್ದಾರೆ. ಸೊ ಬನ್ನಿ ಇದೇ ಕ್ವಶನ್ ಬೇರೆಯವ್ರನ್ನ ಕೇಳೋಣ. ಇಲ್ಲೂ ಹುಡುಗರು ಕುಂತಿದ್ದಾರೆ, ಏನು ಆನ್ಸರ್ ಮಾಡ್ತಾರೆ ನೋಡೋಣ. ಹಾಯ್ ಗೈಸ್, ಕ್ವಶನ್ ಕೇಳಲ್ಲ? ಏನಿಲ್ಲ, ಸಿಂಪಲ್ ಕ್ವಶನ್, ಯೂಟ್ಯೂಬಲ್ಲಿ ಬರುತ್ತೆ, ತಲೆ ಕೆಡ್ಸ್ಕೊಂಬಿಡ್ರಿ. ಏನಿಲ್ಲ ಮಗ, ಸಿಂಪಲ್ ಕ್ವಶನ್. ಆಯ್ತು, ಮೈಕ್ ಹಿಡ್ಕೊ ಕೇಳ್ತೀನಿ, ಏನಿಲ್ಲ. ಸೊ ಏನೋ ಈಗ ನೋಡಿದ್ರೆ ಎಲ್ಲ ಎಕ್ಸಾಮ್ ನಡೀತಿದೆ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲೂ ಕೇಳಿದೆ, ಹುಡುಗರು ಎಕ್ಸಾಮ್ ನಡೀತಿದೆ ಅಂತಂದ್ರು. ಒಂದು ಸಿಂಪಲ್ ಕ್ವಶನ್, ನೀನು ಕಾಪಿ ಹೊಡೆಯೋಕ್ಕೆ ಒಂದು ಸಿಂಪಲ್ ಟ್ರಿಕ್ ಯೂಸ್ ಮಾಡಬೇಕು, ಓಕೆನಾ? ಇದು ಯಾರಿಗೂ ಗೊತ್ತಿರಬಾರ್ದು, ಅಂದ್ರೆ ಸಕ್ಸಸ್ಫುಲ್ ಆಗ್ತೀಯಾ, ಕಾಪಿ ಹೊಡಿತೀಯ ಅಂತದ್ ಏನ್ ಟ್ರಿಕ್? ಅಂತದೇನ್ ಟೀಕ್ರ ಅಂದೆ, ಏನಿಲ್ಲ, ಇಲ್ಲಿ ಇಟ್ಕೊಬೇಕು, ಕಾಪಿ ಹೊಡಿಬೇಕಷ್ಟೇ. ಸಿಕ್ಕಾಕೊಂತೀಯಲ್ಲ, ನೀನ್ ನೋಡ್ತಾ ಇರ್ತೀಯ, ಇನ್ವಿಜಿಲೇಟರ್ ಬರ್ತಾರೆ, ನೀನು ಪಾಕೆಟಿಂಗ್ ತೆಗೆಯೋದು, ಕೆಳಗಡೆ ನೋಡೋದೆಲ್ಲ ನೋಡ್ತಾರೆ, ಸಿಕ್ಕಾಕೊಂಡ್ಬಿಡ್ತೀಯ. ಬೆಂಚ್ ಒಳಗೆ ಕಾಪಿ ಹೊಡಿಯೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಮೆಥಡ್. ಆಯ್ತು, ನೀನ್ ಮಾಡೋ ಒಂದ್ ಟ್ರಿಕ್ ಫೋನ್ ಎತ್ಕೊಂಡು ಹೋಗಿ ಬರೆಯೋದು. ಫೋನ್ ಎಲ್ಲಲ್ಲೋ ಇರುತ್ತೆ, ನಾವ್ ಎತ್ಕೊಂಡು ಹೋಗೋದು. ಸೊ ಇದಿನ್ ಟ್ರಿಕ್. ಓಕೆ ಬಾ ಮಗ, ನಿಂದೇನ್ ಟ್ರಿಕ್? ಆಯ್ತು ಹೇಳಪ್ಪ, ಒಂದ್ ಟ್ರಿಕ್ ಏನು? ನೀನ್ ಕಾಪಿ ಹೊಡಿಬೇಕಂದ್ರೆ ಒಂದೇನ್ ಟ್ರಿಕ್ ಯೂಸ್ ಮಾಡ್ತೀಯ? ಶೂ ಒಳಗಡೆ ಚಿಟ್ಟಿಟ್ಕೊಳ್ಳೋದೇ ಆಯ್ತು. ಶೂ ಒಳಗಡೆ ಚಿಟ್ಟಿಟ್ಕೊಂಡು ಹೋಗ್ತೀಯ. ಶೂ ಚೆಕ್ ಮಾಡಿದ್ರೆ? ಶೂ ಹೆಂಗ್ ಚೆಕ್ ಮಾಡ್ತಾರೆ? ಮಾಡಿದ್ರೆ ಶೂ ಚೆಕ್ ಮಾಡಿದ್ರೆ ಚಡ್ಡಿ ಜೋಬಲ್ಲಿ ಇಟ್ಕೊಂಡು ಹೋಗೋದು. ಸರಿ, ಓಕೆ ಆಯ್ತು. ಈಗ ನೀನ್ ಏನು ಓದೇ ಇಲ್ಲ ಅನ್ಕ, ನೀನ್ ಹೊಡಿಲೇಬೇಕು ಕಾಪಿ, ನೀನ್ ಯೂಸ್ ಮಾಡೋದೇನು ಪರ್ಸನಲ್? ನಾನು ಯೂಸ್ ಮಾಡೋದಾ? ಮರ್ಯಾದೆ ಹಂಗೆ ಬರ್ತೀನಿ, ಕಾಪಿ ಹೊಡಿಯಲ್ಲ. ಫೇಲ್ ಆದ್ರೂ ಪರವಾಗಿಲ್ಲ, ಪರವಾಗಿಲ್ಲ, ನಿಯತ್ತಿಂದ ಬರೆಯೋಣ, ನಿಯತ್ತಿಂದ ಪಾಸ್ ಆಗೋಣ, ಇನ್ನೊಂದ್ಸಲಿ ಓದೋಣ ಅಂತ್ಯ. ಕಾಪಿ ಹೊಡಿಬೋದು, ದೋಸೆ ಇಲ್ಲ ಅಂದ್ರೆ ಏನ್ ಮಾಡೋದು? ಪರವಾಗಿಲ್ಲ, ಯಾವಾಗ ಪಾಸ್ ಆದ್ರೂ ಪರವಾಗಿಲ್ಲ, ಒಟ್ನಲ್ಲಿ ನಿಯತ್ತಾಗಿ ಪಾಸ್ ಆಗೋಣ. ಗ್ರೇಟ್ ಮಗ, ಥ್ಯಾಂಕ್ಸ್. ಎಷ್ಟು ಮಗ ಪರ್ಸೆಂಟೇಜ್? ಎಷ್ಟು ಮಗ? 10th ಅಲ್ಲ ಮಗ. ಇವಾಗ ಯಾವ ಬ್ರಾಂಚು? ಮೆಕಾಟ್ರಾನಿಕ್ಸ್. ಫಸ್ಟ್ ಇಯರ್? ಯಾವ ಇಯರ್? ಸೆಕೆಂಡ್ ಇಯರ್ ಬೇಕಿದ್ರೆ ಫಸ್ಟ್ ಇಯರ್ ಇದೆ. ಅದೇ ಒಂದ್ ವರ್ಷ ಹಿಂದೆ ಹೋಗಿದ್ದೆ. ಓಕೆ, ಎಷ್ಟು ಸಬ್ಜೆಕ್ಟ್ ಬೇಕಾಯ್ತು? 3 ಹೆಂಗೋ ಕಳ್ಸಿದ್ರು ಹಿಂದಕ್ಕೆ? ಇಯರ್ ಬೇಕಾಯ್ತು. ಓಕೆ, ನಾನು ಇದೇ ಕಾಲೇಜ್ ಓದಿದ್ದು, 2010 ಬ್ಯಾಚ್. ಓಕೆ, ನಾನು ಫೇಲ್ ಆಗಿದೆ, ನಾನು ಏನೋ ಕಾಪಿನ ಹೊಡೆದಿದ್ದೀನಿ, ಬರ್ದಿದ್ದೀನಿ. ಬಟ್ ಕಾಲೇಜ್ ಮುಗಿಯೋಷ್ಟರಲ್ಲಿ ಎಲ್ಲ ಕ್ಲಿಯರ್. ಎಲ್ಲಾದ್ರೂ ಅಷ್ಟೇ, ಇಂಜಿನಿಯರಿಂಗ್ ಅಷ್ಟೇ, ಕಾಲೇಜ್ ಮುಗಿಯೋಷ್ಟರಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊ. ಇವಾಗ ಇಯರ್ ಬ್ಯಾಕ್ ಮಾಡ್ಕೊ, ಪರವಾಗಿಲ್ಲ, ನೆಕ್ಸ್ಟ್ ಇಯರ್ ಬ್ಯಾಕ್ ಮಾಡ್ಕೊ, ಆಯ್ತಾ? ಬಟ್ 4 ವರ್ಷ 5 ವರ್ಷ ಒಳಗೆ ಕಂಪ್ಲೀಟ್ ಮಾಡು, ಓಕೆನಾ? ಆಲ್ ದಿ ಬೆಸ್ಟ್ ಮಗ ನಿಂಗೆ. ನೆಕ್ಸ್ಟ್ ಬೇರೆ ಯಾರು ಹೇಳ್ತೀರಪ್ಪ? ಹೇಳು ಮಗ. ನೋಡಿ ಹುಡುಗರು, ಕ್ಯಾಮ್ರಾ ಇದೆ ಅಂದ್ರೆ ಹಿಂಗೆ ಎಲ್ಲ ಎದುರ್ಕೊಂತಿದಾರೆ. ಕ್ಯಾಮ್ರಾ ಅಂತ ಯಾಕೆ ಎದುರ್ಕೊಂತಿದ್ದೀರಾ? ಆಯ್ತು ಮಗ, ಆಯ್ತು. ನಿನಗೆ ಬೇರೆ ಕ್ವಶನ್ ಕೇಳ್ತೀನಿ, ಏನ್ ಗೊತ್ತಾ? ಫನ್ನಿ ಕ್ವಶನ್. ಒಬ್ಬ ಕುರುಡ ಇರ್ತಾನೆ, ಓಕೆನಾ? ಅವನ ತಾಯಿ ತೀರೋಗಿರ್ತಾಳೆ, ಅವನ್ ಫ್ರೆಂಡ್ ಮೂಗ ಇರ್ತಾನೆ. ಮೂಗ ಕುರುಡಂಗೆ ಹೇಳ್ಬೇಕು ನಿನ್ ತಾಯಿ ತೀರೋಗಿದ್ದಾಳೆ ಅಂತ. ಹೆಂಗ್ ಹೇಳ್ತಾನೆ? ಅವನ ಆಕ್ಷನ್ ಮಾಡಿ ಹೇಳ್ತಾನ. ಅವ್ನ್ ಕಣ್ ಕಾಣಲ್ಲ, ಅವಾಗ ಅವ್ನು ಮುಟ್ಬಿಟ್ಟು ಹೇಳ್ತಾನ. ಅವಾಗ ಬಾಡಿ ಮುಟ್ಬಿಟ್ಟು ಹಿಂಗ್ ಹೇಳ್ತಾನೆ, ಹಿಂಗ ಅಂತಾನ. ಅವಾಗ ಹೇಳೋದಕ್ಕೆ ಅವನ್ಗೆ ಮೂಗ್ ಬಾಯಿ ಬರಲ್ಲ, ಆಯ್ತಾ? ಇನ್ನೊಬ್ಬಂಗೆ ಕಣ್ ಕಾಣಲ್ಲ. ಸೊ ಕುರುಡ ಇದು ಮಾತಾಡಲ್ವಲ್ಲ, ಅವನು ಕುರುಡಂಗೆ ಹೆಂಗ್ ಹೇಳ್ತಾನೆ? ನನಗೆ ತಲೆ ಕೆಟ್ಟೋಗ್ತಿದ್ದೆ, ಏನ್ ಹೇಳೋಣ ಗೊತ್ತಿಲ್ಲ ಮಗ. ಯಾಕ್ರೋ ಓಡ್ತಿದ್ದೀರಾ? ಹೇಳ್ರು. ಹೇಳು, ಯಾರು ಹೇಳ್ತೀರ? ಟ್ರೈ ಮಾಡು, ಆಯ್ತು, ಜಸ್ಟ್ ಟ್ರೈ ಮಾಡು. ಬಾಬಾ ಆಯ್ತು, ಹೇಳು. ತಪ್ಪಾದ್ರೂ ಪರವಾಗಿಲ್ಲ, ಹೇಳು. ಗೆಸ್ ಮಾಡಕ್ಕೇನು? ಇಲ್ಲಿ ನೋಡು, ಕ್ಯಾಮ್ರಾ ನೋಡು, ಗೆಸ್ ಮಾಡು. ಗೊತ್ತಿಲ್ಲ, ಹೇಳು ಮಗ. ಮಗ ನೀವು ಓಡಾಗಿರೋದೇ ಬರುತ್ತೆ ಕಣ್ರ ನನ್ನ ಚಾನಲ್ ಅಲ್ಲಿ ಫುಲ್ಲು.
ಒಬ್ರು ಆನ್ಸರ್ ಮಾಡಲ್ಲ ಅಂತಾನೆ ಬರುತ್ತೆ. ಅವ್ನ್ ಬಾಯ ಬರಲ್ಲ. ಸರಿ ಆಯ್ತು ಬೇರೆ ಕ್ವಶನ್ ಮಗ. ಆಯ್ತು ಬೇರೆ ಕ್ವಶನ್ ಹೇಳ್ತೀನಿ. ಯೂಶಲಿ ಯಾವ್ದೇ ಎಕ್ಸಾಮ್ ಇರ್ಲಿ, ಇಂಟರ್ನಲ್ ಇರ್ಲಿ, ಎಲ್ಲೇ ಇರ್ಲಿ, ಓಕೆನಾ, ಹುಡುಗರ್ಗಿಂತ ಹುಡುಗಿರೇ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತೆಗಿತಾರೆ. ಯಾಕೆ? ಯಾಕಂದ್ರೆ ಓದ್ತಾರ ಅದಕ್ಕೆ. ಬೇರೆ ರೀಸನ್? ಓದ್ತಾರೆ, ಓಕೆ. ಹುಡುಗರು ಓದಲ್ಲ, ಅಲ್ಲಿದಿರ್ತಾರೆ, ಓಕೆ. ಬೇರೆ ಅದೊಂದೇ ರೀಸನ್. ಓದಕ್ ಬರಲ್ಲ ಅಷ್ಟೇ. ಹುಡುಗರ್ಗ್ ಓದಕ್ ಬರಲ್ಲ, ಹುಡುಗಿರ್ ಚೆನ್ನಾಗಿ ಓದ್ತಾರೆ ನಿನ್ ಪ್ರಕಾರ. ಓಕೆ ಮಗ, ನಿನ್ ಪ್ರಕಾರ ಏನು? ಹುಡುಗಿ ಬಾ ಹೇಳೋ. ಹೇಳೋ ಹೋಗ್ಲಿ, ಹೇಳ ಮಗ. ಗೆಸ್ ಮಾಡಕ್ಕೇನು? ಅವ್ರಿಗೆ ಏನ್ ಕೆಲ್ಸ ಇಲ್ಲ, ಮನೆ ಕೆಲ್ಸ ಇರೋದು ಅಷ್ಟೇ. ನಮ್ಗೆ ಎಷ್ಟು ಕೆಲ್ಸ ಇದೆ ಅದೆಲ್ಲ ನೋಡ್ಬೇಕು, ಫ್ರೆಂಡ್ ಹತ್ರ ಸುತ್ತಬೇಕು. ಅದಕ್ಕೆ ಅಂದ್ರೆ ಅವರು ಸುತ್ತಲ್ಲ, ನೀವು ಸುತ್ತೀರಾ, ಹಾಗಾಗಿ ಅವ್ರು ಜಾಸ್ತಿ ಓದ್ತಾರೆ. ಅದಕ್ಕೆ ಅವ್ರು ಮನೆಯಲ್ಲಿ ಕುತ್ಕೊಂಡು ಹೋಗ್ತಾರೆ. ಅವ್ರ ಮನೇಲೆ ಇದ್ರೆ ಅವ್ರಿಗೆ ಕೆಲಸ ಜಾಸ್ತಿ ಹೇಳ್ತಾರಲ್ಲ. ಏನ್ ಕೆಲ್ಸ, ಒಂದು ಪಾತ್ರೆ ಮಾಡ್ಬಿಟ್ರೆ ಅಷ್ಟೇ ಕುತ್ಕೊಂಡಿರ್ತಾರೆ, ಫೋನ್ ನೋಡ್ಕೊಂಡು ಬಾಯ್ ಫ್ರೆಂಡ್ ಹತ್ರ ಮಾತಾಡ್ಕೊಂಡಿರ್ತಾರೆ ಅಷ್ಟೇ. ಅವ್ರಿಗೆ ಬೇರೆ ಏನಿದೆ ಎಲ್ಲಿ? ಹಾಗಾಗಿ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಅದಕ್ಕೆ ಓಕೆ ಥ್ಯಾಂಕ್ ಯು. ಏನ್ ಕ್ವಶನ್ ಏನ್ ಗೊತ್ತಾ, ಹುಡುಗಿರ್ಗೆ ಯೂಶಲಿ ಜಾಸ್ತಿ ಮಾರ್ಕ್ಸ್ ಬರುತ್ತೆ. 90%, 98%, 95% ಅಷ್ಟು ಬರುತ್ತೆ. ಹುಡುಗರ್ಗೆ ಅಷ್ಟೊಂದು ಬರ ಕಡಿಮೆ ಬರುತ್ತೆ. ಏನ್ ರೀಸನ್? ಅಣ್ಣ, ಹುಡುಗರು ಏನಂದ್ರೆ ಮನೇಲಿದ್ರೆ ಓದಕ್ ಕೇಳ್ತಾರ ಅಂತ ಅಂದ್ಬಿಟ್ಟು ಹೊರಗಡೆ ಹೋಯ್ತಾರೆ, ಅದೊಂದ್ ರೀಸನ್. ಹುಡುಗಿರಿಗೆ ಕೆಲಸ ಮಾಡಕ್ ಕೇಳ್ತಾರ ಅಂತ ಓದ್ಕೊಳಕ್ ಹೋಗ್ತಾರೆ ಅವರು. ಓಕೆ ಆಯ್ತು. ಬೇರೆ ಅದಷ್ಟೇ. ಒಂದೇ ರೀಸನ್. ಅವ್ರಿಗೆ ಬಾಯ್ ಫ್ರೆಂಡ್ ಇರ್ತಾರೆ, ಅವರು ಸುತ್ತಬೇಕು ಅನ್ಸುತ್ತೆ, ಅಲ್ಲಿ ಆಚೆ ಹೋಗ್ತಾರೆ, ಅದರಿಂದ ಡಿಸ್ಟ್ರಾಕ್ಟ್ ಆಗಲ್ವಾ? ಅದ್ ಗೊತ್ತಿಲ್ಲ. ನಿಂದೇನ್ ಕತೆ ಹೇಳು? ನಂದೇನಿಲ್ಲ. ಗರ್ಲ್ ಫ್ರೆಂಡ್ ಇಲ್ಲ ಅಣ್ಣ, ಇಲ್ಲ ಅಣ್ಣ, ಪರವಾಗಿಲ್ಲ ಹೇಳ ಮಗ. ಇಲ್ಲ ಅಣ್ಣ, ಗರ್ಲ್ ಫ್ರೆಂಡ್. ಆಯ್ತು, ಇವಾಗ ನೀ ಯಾವ ಬ್ರಾಂಚ್? ಇದು HPT. ಓಕೆ, HPD ಬ್ರಾಂಚ್. ನಿನಗೆ ನಿಮ್ ಕ್ಲಾಸ್ ಹುಡುಗಿರ್ ಚೆನ್ನಾಗ್ ಅನ್ಸ್ತಾರ, ಬೇರೆ ಕ್ಲಾಸ್? ನಮ್ ಕ್ಲಾಸ್ ಅಲ್ಲಿ ಹುಡುಗಿದೇ ಇಲ್ಲ, ಅದಕ್ಕೆ HPT ಡಿಪಾರ್ಟ್ಮೆಂಟ್ ಬಂದೆ. ಯಾವ ಬೇರೆ ಬ್ರಾಂಚ್ ಯಾವ ಹುಡುಗಿರ್ ಚೆನ್ನಾಗ್ ಅನ್ಸ್ತಾರ? ಗೊತ್ತಿಲ್ಲ, ನಾನ್ ನೋಡಿಲ್ಲ ಅಣ್ಣ. ಸಿನ್ಸಿಯರ್ ಬಾಯ್. ಏನ್ ಮಗ ನಿನ್ನ ಹೆಸರು? ಹರ್ಷಿತ್ ಅಂತ. ನೋಡಿ ಹರ್ಷಿತ್, ನಿನ್ ಕಮೆಂಟ್ ಹಾಕ್ತೀನಿ ತಗೋ, ನಿಂಗೋಸ್ಕರ ಒಂದು ಒಳ್ಳೆ ಹುಡುಗಿ ಪ್ರೊಫೈಲ್ ಸಹ ಹಾಕ್ತೀನಿ, ನೋಡ್ಕೊಂಡ್ಬಿಡಲ್ಲೇ. ಓಕೆ, ಬಾಯ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೇಳಿರುವಂತಹ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ಗೆ ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಉತ್ತರವನ್ನು ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.